ನನ್ನ ಗಾಡಿ ಫಸ್ಟ್ ಸರ್ವಿಸ್ ಆದ್ಮೇಲಿಂದ ಇದುವರೆಗೂ ಎಂತ ದೊಡ್ಡ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಗೊತ್ತಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ನನ್ನ ಪೆಟ್ರೋಲ್ ಲೈನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಜಸ್ಟ್ 5 ಕಿಲೋಮೀಟರ್ಸ್ಗೆ ನನ್ನ ಪೆಟ್ರೋಲ್ ಲೈನ್ನ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಫ್ರಾಡ್ ಆಗಿದೆ ನನಗೆ ಅಂತ. ನನ್ನ ಗಾಡಿದು ಇನ್ನೂ 2 ಸರ್ವಿಸ್ ಬ್ಯಾಲೆನ್ಸ್ ಇದೆ. ಮತ್ತೆ ಅದೇ ಶೋರೂಮಲ್ಲಿ ಹೋಗಿ ಬಿಡ್ತೀನಿ. ಇವಾಗ ಆಗಿರೋ ಪ್ರಾಬ್ಲಮಿಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಅಂತಲೂ ನಿಮಗೆ ಖಂಡಿತ ಹೇಳ್ತೀನಿ. ಇದೇ ಬೇಜಾರ್ಗೆ ನಾನು ಮೈಸೂರು ಲೈಟಿಂಗ್ಸ್ನ ನೋಡೋಣ, ಮೈಸೂರು ಪ್ಯಾಲೇಸ್ನ ನೋಡೋಣ ಅಂತ ಹೋಗಿದ್ದೆ. ಹೆಂಗಿದೆ ಗೊತ್ತಾ ಮೈಸೂರು. ಎಕ್ಸಿಬಿಷನ್ನು ಕೂಡ ನೋಡಿದೆ. ಎಕ್ಸಿಬಿಷನಲ್ಲಿ ಎಂತೆಂಥ ಪ್ರಾಣಿಗಳನ್ನ ನೋಡಿದೆ ಗೊತ್ತಾ. ತುಂಬ ಚೆನ್ನಾಗಿದ್ವು ಪ್ರಾಣಿಗಳು ಅಂತ ಹೇಳಿ ಸುಳ್ಳೇಳಲ್ಲ, ಸಿಕ್ಕಾಪಟ್ಟೆ ಬಾಡೋಗ್ಬಿಟ್ಟಿದ್ವು. ಎಲ್ಲರೂ ಮುಟ್ಟಿ ಮುಟ್ಟಿ ಅದಕ್ಕೆ ಎಷ್ಟು ನೋವು ಮಾಡಿಬಿಟ್ಟಿದ್ರಂದ್ರೆ ಅಷ್ಟೇ. ಮೈಸೂರಲ್ಲಿ ಎಷ್ಟು ಬಿಸಿಲು ಅಂತ ಅಂದರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಒಂದು ಜಾಗದಲ್ಲಿ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ. ಇರಿ ಇನ್ನೂ ಮಾತಾಡೋದಿದೆ. ನಮ್ಮ ಮೈಸೂರು ದಸರಾ ಮುಗಿದ ಮೇಲೂ ಕೂಡ ಎಷ್ಟು ಜನ ಬಂದಿದ್ರು ಗೊತ್ತಾ. ಮೈಸೂರಲ್ಲಿರೋ ರಾಕಿಂಗ್ ಸ್ಟಾರ್ ನನ್ನ ಬಗ್ಗೆ ಏನಂತ ಮಾತಾಡಿದ್ದಾರೆ ಗೊತ್ತಾ. ಕೇಳಿಸ್ಕೊಂಡ್ರಿ ಅಲ್ಲ, ಮತ್ತೆ ಫೈರ್ ಥರ ಬಂದೇ ಬರ್ತೀನಿ. ನೆಕ್ಸ್ಟ್ ವಿಡಿಯೋಕ್ಕೆ ಕಾಯ್ತೀರಿ ಆಯ್ತಾ. ಖಂಡಿತ ಬರ್ತೀನಿ.